ನಮ್ಮ ಪರಮೋಚ್ಚ ನಾಯಕರಾದಂಥ ಮೋದಿಜಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ನಡ್ಡಾಜಿ ಆಗಿರ್ಬೋದು, ನಮ್ಮ ರಾಜ್ಯ ಉಸ್ತುವಾರಿಯಾದಂಥ ರಾಧಾ ಮೋಹನ್ ದಾಸ್ ಆಗಿರ್ಬೋದು, ಇವರೆಲ್ಲ ಪ್ರಮುಖ ನಾಯಕರು ಮತ್ತು ರಾಜ್ಯ ನಾಯಕರುಗಳು. ಅವರೆಲ್ಲರ ತೀರ್ಮಾನಕ್ಕೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾತ್ರ ನಾನು ಮಾಡ್ಬೋದು. ನನ್ನ ಹೋರಾಟ, ಕಾನೂನು ಹೋರಾಟ, ರಾಜಕೀಯ ಹೋರಾಟ ಅದೇನೇ ಇದ್ದರೂ ಕೂಡ ಅಲ್ಲಿ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಾಗ ನಾನು ಅವರ ಪಕ್ಷದ ತತ್ವ ಸಿದ್ಧಾಂತಕ್ಕೆ, ಅವರ ಸೂಚನೆಗೆ ನಾನು ಪಾಲಿಸಬೇಕಾದಂತೂ ನನ್ನ ಪಕ್ಷದ ಧರ್ಮ ಮತ್ತು ನನ್ನ ಆತ್ಮಸಾಕ್ಷಿ. ಅದು ನನಗೆ ಹಣಬಲ ಇಲ್ಲ, ಅಧಿಕಾರ ಬಲ ಇಲ್ಲ, ಗೂಂಡಾಗಳ ಬಲ ಇಲ್ಲ. ನನಗೆ ಇರೋದು ಸತ್ಯ, ಧರ್ಮ, ನ್ಯಾಯ, ಪಕ್ಷನಿಷ್ಠೆ, ಇಷ್ಟು ಮಾತ್ರ. ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮೈತ್ರಿ ಮಾಡಿಕೊಂಡು, ಅಂದರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಾಗ ಆ ಪಕ್ಷದ ಜೊತೆ ನಾವು ಸಕ್ರಿಯವಾಗಿ ಕೆಲಸ ಮಾಡಬೇಕಾದಂತೂ ನನ್ನ ಧರ್ಮ ಮತ್ತು ನನ್ನ ಪಕ್ಷನಿಷ್ಠೆ. ಹಾಗಾಗಿ ಕೇಂದ್ರ ನಾಯಕರು, ರಾಜ್ಯ ನಾಯಕರು ನನ್ನ ಕರೆದು, ನೀನು ಮೈತ್ರಿ ಪಕ್ಷವಾದಂಥ JDS ಪಕ್ಷದ ಜೊತೆ ಬಾಂಧವ್ಯ ವಾತ್ಸಲ್ಯದಿಂದ ಮತ್ತು ಅವರಿಗೆ ಮುಜುಗರ ಆಗದಿರೋ ರೀತಿಯಲ್ಲಿ ನೀವು ನಡ್ಕೋಬೇಕು ಅಂತ ಸೂಚನೆ ಕೊಟ್ಟಾಗ ಅದನ್ನು ಪಾಲನೆ ಮಾಡಬೇಕಾದ ನನ್ನ ಕರ್ತವ್ಯ. ಅದನ್ನು ನಾನು ಪಾಲನೆಯನ್ನು ಮಾಡಿದ್ದೀನಿ. ಅಲ್ಲಿ ಈ ಬಾರಿ ಚುನಾವಣೆಯಲ್ಲಿ, MP ಚುನಾವಣೆಯಲ್ಲಿ ನಾನು JDS ಪಕ್ಷದ ನಾಯಕರುಗಳ ಜೊತೆ ಯಾವುದೇ ನಾನು ಸಭೆ ಸಮಾರಂಭಗಳಲ್ಲಿ ನಾನು ವೇದಿಕೆ ಹಂಚಿಕೊಳ್ಳಿಲ್ಲ ಅಂದರೂ ಕೂಡ ಮೈತ್ರಿ ಧರ್ಮದ ಪಾಲನೆಗಾಗಿ ನಾನು ಈ ಬಾರಿ ಚುನಾವಣೆಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಅಂಗಪಕ್ಷವಾಗಿರುವಂಥ JDS ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ. ಅದೆಲ್ಲೋ ದೇವರಾಜೇಗೌಡರನ್ನ ಶಕ್ತಿನ ಕುಂದಿಸ್ತು ಅನ್ನೋದು ಭಾವನೆ ಅಲ್ಲ. ಅದು ನನ್ನ ವೃತ್ತಿ ಧರ್ಮ, ನನ್ನ ಪಕ್ಷ ಧರ್ಮ. ಪಕ್ಷ ಸೂಚಿಸಿದಾಗ ನಾವೇನು ಮಾಡಬೇಕು ಅದನ್ನು, ಆ ಕೆಲಸವನ್ನು ನಾನು ಮಾಡಿದ್ದೀನಿ. ನಾನಲ್ಲಿ ಹಾಗಂತ ಹೇಳಿ ನಾನು ಯಾವತ್ತೂ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನಾನು ಭಾಳ ಪ್ರಮುಖವಾದ ಕಾರಣ ಏನು ಅಂತಂದರೆ, ದೇವರಾಜೇಗೌಡರು ರೇವಣ್ಣವರ ಕುಟುಂಬದವರ ಜೊತೆ ರಾಜಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ. ಅವರು ಇವತ್ತು ಇಷ್ಟು ದಿವಸ ಹೋರಾಟ ಮಾಡಿದಂಥ ಹೋರಾಟವನ್ನು ಬದಿಗಿಟ್ಟು ಇವತ್ತು ಅವ್ರ ಜೊತೆಗೆ ರಾಜಿ ಸಂಧಾನ ಮಾಡಿಕೊಂಡು ಅವ್ರ ಜೊತೆ ಮಿಂಗಲಾಗಿದ್ದಾರೆ ಅನ್ನೋದು ಭಾವನೆಯನ್ನು ಕೆಲವು ಜನಸಾಮಾನ್ಯರಲ್ಲಿ, ನಾಗರಿಕರಲ್ಲಿ ಮತ್ತು ಕೆಲವು ಈ ಪ್ರಜ್ಞಾವಂತ ಮತದಾರರಲ್ಲಿ ಕೂಡ ಆ ಅನುಮಾನ ಸೃಷ್ಟಿಯಾಗಿದೆ. ಅದು ಅವಿಯಸ್ಲಿ ಅದಾಗಲೇಬೇಕು. ಕಾರಣ ಯಾಕೆಂದರೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದಂಥ ವ್ಯಕ್ತಿ ತಟಸ್ಥವಾಗಿ ಮೌನವಾದಾಗ ಎಲ್ಲರಿಗೂ ಬರುವಂಥ ಒಂದು ಆ ಸಸ್ಪೆಕ್ಟ್, ಅಂದರೆ ಅನುಮಾನ, ಅದು ಸತ್ಯ. ಅದು ಹಾಗಂತೇಳಿ ನಾನು ದುಡ್ಡು ಮಾಡಲೇಬೇಕು ಅಂದಿದ್ರೆ ಬೇರೆ ಥರ ಭಾವನೆಗಳು ನಿಮಗೆಲ್ಲ ಗೊತ್ತಿರೋ ವಿಚಾರ. ದೇವರಾಜೇಗೌಡರು ದುಡ್ಡು ಮಾಡಿದ್ರೆ ದುಡ್ಡು ಇಸ್ಕೊಂಡ್ರೆ ಇಲ್ವೋ ಅಂತೇಳಿ ನನಗೆ ಎಷ್ಟು ದುಡ್ಡಿಂದ ಮುಚ್ಚಬೋದು ಅವರು, ಎಷ್ಟು ದುಡ್ಡಿಂದ ಕೊಂಡ್ಕೋಬೋದು ಅವರಲ್ಲಿ. ಆದರೆ ಬೆಲೆ ಕಟ್ಟಕ್ಕಾಗದಿರುವಂಥ ತ್ರಿಮೂರ್ತಿಗಳು ನನ್ನ ಬೆನ್ನೆಲುಬಿಗೆ ನಿಂತಿರ್ಬೇಕಾರೆ ನಿಮ್ಮಲ್ಲಿ ಗೊಂದಲ ಇರ್ಬೋದು, ಯಾರಪ್ಪ ತ್ರಿಮೂರ್ತಿಗಳು ಅಂತೇಳಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮೋದಿಜಿಯವರು, ಅಮಿತ್ ಶಾಜಿಯವರು ಮತ್ತು ಅಂಗಪಕ್ಷವಾದಂಥ JDS ಪಕ್ಷದ ಪರಮೋಚ್ಚ ನಾಯಕರಾದಂಥ ದೇವೇಗೌಡರು ಕೂಡ ಇವತ್ತು ನನ್ನ ಬೆನ್ನೆಲುಬಿಗೆ ನಿಂತಿದ್ದಾರೆ. ನಮ್ಮ ಹೋರಾಟದ ಪ್ರತಿಯೊಂದು ಹಾದಿಯಲ್ಲೂ ಕೂಡ ನನಗೆ ಎಲ್ಲ ರೀತಿಯ ಸಹಕಾರ, ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಕೆಲವು ವಿಚಾರಗಳನ್ನು ನನ್ನ ಕೇಂದ್ರಕ್ಕೆ ಕರೆಸಿ ಮಾತನಾಡಿದ್ದಾರೆ. ಕೇಂದ್ರದಲ್ಲೂ ಕೂಡ ನಾನು ಅವ್ರ ಜೊತೆಗೆ ಸವಿಸ್ತಾರವಾಗಿ ನಾನು ಮಾತನಾಡಿದ್ದೀನಿ. ನನ್ನಲ್ಲಿ ರಾಜಕೀಯ ಪಕ್ಷದ ಇಲ್ಲಿನ ಆಗುಹೋಗುಗಳ ಬಗ್ಗೆ ನಾನು ಈಗಾಗಲೇ ಸವಿಸ್ತಾರವಾಗಿ ಮಾತನಾಡಿ ಮುಂದಿನ ರೂಪುರೇಷೆಗಳ ಬಗ್ಗೆ ನಾನು ಮಾತನಾಡಿದ್ದೀನಿ.